ಆರಂಭದಲ್ಲಿ ಫರ್ಮಾನ್ ಖಾನ್ ಮದುವೆಗೆ ಒಪ್ಪಿರಲಿಲ್ಲ. ನಂತರ ನಾನು ಒಪ್ಪಿಸಿದೆ. ಮೇಲೆ ಫರ್ಮಾನ್ ಮದುವೆಯನ್ನ ಮಾಡ್ಕೊಳ್ಳೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ನೀಡಿದ ಕುಂಭಮೇಳದ ಮೊನಾಲಿಸಾ. ಆರಂಭದಲ್ಲಿ ಫರ್ಮಾನ್ ಖಾನ್ ಮದುವೆಗೆ ಒಪ್ಪಿರಲಿಲ್ಲ. ನಂತರ ನಾನು ಒಪ್ಪಿಸಿದ ಮೇಲೆ ಫರ್ಮಾನ್ ಮದುವೆ ಒಪ್ಕೊಂಡ್ರು. ಸ್ಫೋಟಕ ಹೇಳಿಕೆಯನ್ನ ನೀಡಿದ ಕುಂಭಮೇಳದ ಮೊನಾಲಿಸಾ. ನಮ್ಮದು ಲವ್ ಮ್ಯಾರೇಜ್. ಮೊನಾಲಿಸಾ ಮಾತುಕತೆಯನ್ನ ನಡೆಸಿದ್ದಾರೆ. ಹಿಂದೂ ಸಂಪ್ರದಾಯದ ಅನುಸಾರವೇ ನನ್ನ ಮದುವೆ. ಇದು ಲವ್ ಜಿಹಾದ್ ಅಲ್ಲವೇ ಅಲ್ಲ. ನಾನು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೇನೆ. ಎಲ್ಲಾ ಧರ್ಮಗಳು ಸಮಾನ ಎಂದು ಭಾವಿಸ್ತೇನೆ. ಕುಂಭಮೇಳದ ಮಣಿ ಸುಂದರಿ ಮೊನಾಲಿಸಾ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಫರ್ಮಾನ್ ಖಾನ್ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲವ್ ಜಿಹಾದ್ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತ ಒಂದಿಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡಿತ್ತು. ಬಟ್ ಇದ್ರ ಬಗ್ಗೆ ಮೊನಾಲಿಸಾ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಫರ್ಮಾನ್ ಮುಂಚೆ ಮದುವೆಗೆ ಒಪ್ಪಿರ್ಲಿಲ್ಲ, ನಾನು ಒಪ್ಸಿದೆ. ಹೀಗಾಗಿ ನಾವಿಬ್ರು ಪರಸ್ಪರ ಒಪ್ಕೊಂಡು ಮದುವೆ ಆಗ್ತಾ ಇದೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಮದುವೆಯನ್ನ ಆಗಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂತ ಲವ್ ಜಿಹಾದ್ ಅನ್ನೋದು ಇಲ್ಲವೇ ಇಲ್ಲ ಅಂತ ಮೊನಾಲಿಸಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಮೊನಾಲಿಸಾ ಒಂದು ಕುಂಭಮೇಳ ನಡೀತಾ ಇದ್ದಂತ ಸಂದರ್ಭದಲ್ಲಿ ಮಣಿಯ ಮಾರಾಟವನ್ನ ಮಾಡ್ತಾ ಇದ್ದಂತ ಈ ಒಬ್ಬ ಬೆಡಗಿ ಇವರ ಒಂದು ಸೌಂದರ್ಯದಿಂದಾಗಿ ತುಂಬಾ ಪೋಷಕರ ವಿರುದ್ಧ ಮಣಿ ಸುಂದರಿ ಮೊನಾಲಿಸಾ ಸ್ಫೋಟಕ ಆರೋಪ. ವರಸೆಗೆ ಸೋದರನಾಗುವವನ ಜೊತೆ ಮದುವೆ ಮಾಡಿಸಲು ಪೋಷಕರು ತಯಾರಿ. ಆದ್ರೆ ಅಣ್ಣನ ಸಮಾನನಾದ ಆತನನ್ನ ಮದುವೆ ಆಗುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಈ ಮದುವೆಯಲ್ಲಿ ನಮ್ಮಪ್ಪ ಭಾಗಿಯಾಗಲಿಲ್ಲ. ಅವರಿಗೆ ಸ್ವಲ್ಪ ಬೇಜಾರಿದೆ. ಹಿಂದೂ ಸಂಪ್ರದಾಯದ ಪ್ರಕಾರವೇ ನಾನು ಮದುವೆ ಆಗಿದ್ದೇನೆ. ನಾನಾಗ್ಲಿ ಫರ್ಮಾನ್ ಆಗ್ಲಿ ಧರ್ಮಗಳನ್ನ ಬದಲಿಸಿಲ್ಲ. ನಾವಿಬ್ಬರು ಕಲಾವಿದರು, ಪರಸ್ಪರರ ಧರ್ಮಗಳನ್ನ ಗೌರವಿಸ್ತೇವೆ. ಲವ್ ಜಿಹಾದ್ ಆರೋಪಕ್ಕೆ ಮೊನಾಲಿಸಾ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಪೋಷಕರ ವಿರುದ್ಧವೇ ಮಣಿ ಸುಂದರಿ ಮೊನಾಲಿಸಾ ಸ್ಫೋಟಕ ಆರೋಪ. ವರಸೆಗೆ ಸೋದರನಾಗುವವನ ಜೊತೆ ಮದುವೆ ಮಾಡಿಸಲು ಪೋಷಕರು ತಯಾರಿಯನ್ನು ನಡೆಸಿದ್ರು. ಆದ್ರೆ ಅಣ್ಣನ ಸಮಾನನಾದ ಆತನನ್ನ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಈ ಮದುವೆಯಲ್ಲಿ ನಮ್ಮಪ್ಪ ಭಾಗಿಯಾಗಲಿಲ್ಲ. ಅವರಿಗೆ ಸ್ವಲ್ಪ ಬೇಜಾರಿದೆ. ಹಿಂದೂ ಸಂಪ್ರದಾಯದ ಪ್ರಕಾರವೇ ನಾನು ಮದುವೆ ಆಗಿದ್ದೇನೆ. ನಾನಾಗ್ಲಿ ಫರ್ಮಾನ್ ಆಗ್ಲಿ ಧರ್ಮಗಳನ್ನ ಬದಲಿಸಿಲ್ಲ ಅಂತ ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೊನಾಲಿಸಾ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅದಕ್ಕೆ और हमारी जो शादी हुई है वो हिंदू रीति रिवाज में हुई है। वैसे तो ये मेरे से शादी करना नहीं चाहता था, लेकिन मैंने खुद इनसे जबरदस्ती शादी किया। मेरे मम्मी पापा घर पे मेरी दूसरे से शादी करवाना चाहते थे, तो मुझे वो लड़का अच्छा नहीं लगा। बुआ का लड़का था वो, क्योंकि बुआ के लड़के से मैं शादी करूँगी तो मेरा भाई लगा। इनसे मैं सोची कि मैं नहीं शादी करूँगी। पापा साथ में ही आए थे मेरे, लेकिन अभी भी यही है मेरे पापा, लेकिन उन्होंने शादी अटेंड नहीं की। और मैंने शादी की है हिंदू रीति रिवाज में, और ऐसा कुछ भी नहीं है। आर्टिस्ट है, हमारे लिए सब धर्म एक ही है। मैं सब धर्म को एक ही मानती हूँ। कोई सा भी धर्म मेरा धर्म है। धर्म है, मैं मुस्लिम धर्म में आज भी हूँ। ऐसा कुछ नहीं, हमने दोनों में से किसी ने भी कोई धर्म नहीं बदला है, ना कोई कन्वर्ट किया है। उसी ने यह काम कर रहा है। और हमारी जो शादी हुई है वो हिंदू रीति रिवाज